A1 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂದರೆ, ಜೂನ್ 30 ತಾರೀಕಿಂದ SIR ಸ್ಟಾರ್ಟ್ ಆಗಿದೆ. ಇದಕ್ಕೆ ಬಹಳಷ್ಟು ಮೀಟಿಂಗ್ಗಳು ನಮ್ಮ ಆದಿಲ್ ಅವರು ಅಟೆಂಡ್ ಮಾಡಿದ್ದಾರೆ. ಮೀಟಿಂಗ್ನಾಗೆ ಏನು ಮಾತುಕತೆ ಆಗೈತೆ ಅದು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ SIR ಜೂನ್ 30 ತಾರೀಕಿಂದ ಸ್ಟಾರ್ಟ್ ಇದೆ. ಹೌದು. ಯಾವ ಥರ ಮೀಟಿಂಗ್ನಾಗೆ ಮಾತುಕತೆ ಆಗಿತ್ತು ಹೇಳಿ ಸರ್. ವಿಶೇಷವಾಗಿ ಈ ಒಂದು ನೀವು SIR ಬಗ್ಗೆ ಏನು ನೀವು ಇವತ್ತು ವಿಡಿಯೋ ಮಾಡ್ತಿದ್ರಿ, ಇದು ಅತ್ಯಂತ ಅವಶ್ಯಕತೆ ಇರುವಂಥ ಸಂದರ್ಭ. ಕಾರಣ 30ನೇ ತಾರೀಕು ಜೂನು ಈ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ಸೊ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಏನು ವಿಶೇಷ ಪರಿಷ್ಕರಣ ನಡೀತಾ ಇದೆ. ಸೊ ಇದರಲ್ಲಿ ಹೆದರುವಂತಹ ಏನು ವಿಚಾರ ಇಲ್ಲ. ಯಾಕಂದರೆ ಕೆಲವರು ಹೆದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಹೆದರನ್ಸೋದು ಏನಿಲ್ಲ ಇದರಲ್ಲಿ. ಸೊ ಯಾಕೆ ಹೆದರಂಗಿಲ್ಲ ಅಂದರೆ, ಇದ್ರ ಹಿಂದೆನೂ ಕೂಡ SIR ಆಗಿದೆ. 1951ರಿಂದನೂ ಕೂಡ SIR ಆಗಿದೆ. ಕೊನೆಯ SIR 2002, 2003 ಕೂಡ ಆಗಿದೆ. ಇದರಲ್ಲಿ ಏನಿಲ್ಲ ಹೆದರಂಥದ್ದು. ನೀವು ಕೆಲವರು ಮಿಸ್ಗೈಡ್ ಮಾಡ್ತಿದ್ದಾರೆ. ಸೊ ನಾವು ಏನಿದ್ರು ಕೂಡ ಅಥೆಂಟಿಕೇಟೆಡ್ ನೀವು ಡಾಕ್ಯುಮೆಂಟ್ಸ್ ತಗೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇದು ಹೆದರಿಕೆ ಇದೆಯೋ ಇಲ್ಲೋ, ಏನು ಮಾಡ್ಬೇಕಂತ. ಏನು ಸಿಂಪಲ್ ಆಗಿದೆ ನನಗೆ ಅನ್ಸಂಗೆ. 2002ನಾಗೆ ಡಿಜಿಟಲ್ ಇದ್ದಿಲ್ಲ. ಅವಾಗೈತಲ್ಲ SIR ನಮ್ಮ ಅಪ್ಪಾಜಿ ಹಾಕಿದ್ದು ಅದು ಡಾಕ್ಯುಮೆಂಟ್ಸ್ ತರ್ರಿ ಅಂತ ಹೇಳಾಕತ್ತಾರ. ಅದು ಇಲ್ಲ ಅಂದ್ರೆ ಏನಾಗತ್ತೆ, ಏನು ಕಲರ್ ಮ್ಯಾಪಿಂಗೇ ಮಾಡಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಪ್ರಥಮವಾಗಿ 2002 ಏನು ಪಟ್ಟಿ ಇದೆ, ಆ ಪಟ್ಟಿ ಮ್ಯಾಕ್ಸಿಮಮ್ ಎಲ್ಲ ಕಡೆನೂ ಆಗಿದೆ. ನೀವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ ನಮ್ಮ ಒಂದು ಜಿಲ್ಲೆಯಲ್ಲಿ 95-96% ಮ್ಯಾಪಿಂಗ್ ಆಗಿದೆ. ಆಯಿತು, ಮ್ಯಾಪಿಂಗ್ ಆಗಿಲ್ಲ ಆದ್ರೂ ಕೂಡ ಏನು ಚಿಂತೆ ಇಲ್ಲ. ಯಾಕಂದ್ರೆ ಈಗ 2002ರಲ್ಲಿ ನನ್ನ ಮತ ಇದೆ. ಉದಾಹರಣೆಗೆ ಈಗ ನನ್ನ ಮತ ಇದ್ದಾಗ ನಾನು ಏನು ಎನೋವೇಷನ್ ಫಾರ್ಮ್ ಬರುತ್ತೆ, ಅದರಲ್ಲಿ ನನ್ನ ಒಬ್ಬನೇ ಡೀಟೇಲ್ ತುಂಬಿದ್ರೆ ಸಾಕಾಗುತ್ತೆ. ಇಲ್ಲ, ಈಗ ನಾನು 2002ರಲ್ಲಿ ಹುಟ್ಟಿರ್ಲಿಲ್ಲ ಅಥವಾ ನನ್ನ ಮತ ಇರಲಿಲ್ಲ ಅಂದ್ರೆ ನಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಇವ್ರದ್ದು ಏನಾದ್ರೆ ಡೀಟೇಲ್ ಇದೆ 2002 ಅವರಂತೂ ಮತ ಹಾಕಿರ್ತಾರೆ, ಅವ್ರದ್ದು ನಿಮ್ಗೆ 2002ರಲ್ಲಿ ಸಿಗುತ್ತೆ. ಅದು ತಗೊಂಡು ಬಂದು ನೀವು ಏನು ಈಗ ಪ್ರೆಸೆಂಟ್ ಟೈಮಲ್ಲಿ ನೀವೇನು ವೋಟ್ ಹಾಕ್ತಿದ್ರಿ, ಆ BLO ಹತ್ರ ಹೋಗಿ ನಿಮ್ಮ ಬೂತ್ ಅಲ್ಲಿ BLO ಏನಿರ್ತಾರೆ ಆ ಬೂತ್ ಅಲ್ಲಿ ಹೋಗಿ ಅವರಿಗೆ ನೀವು 2002 ಪಟ್ಟಿ ಕೊಟ್ರೆ ಪ್ರೆಸೆಂಟ್ ನಿಮ್ದು ಏನು ಎಪಿಕ್ ನಂಬರ್ ಇದೆ ಅದಕ್ಕೆ ಅವರು ಮ್ಯಾಪಿಂಗ್ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅದು ಬಹಳಷ್ಟು ಜನ 95% ಕೂಡ ಮ್ಯಾಪಿಂಗ್ ಆಗಿದೆ. ಹೆದರುವಂಥದ್ದು ಏನು ವಿಚಾರ ಇಲ್ಲ. ಅಕಸ್ಮಾತ್ ಇಲ್ಲ ಅಂತ ನೀವು ಒಂದು ಪ್ರಶ್ನೆ ಮಾಡ್ತೀರಿ. ಈಗ ಏನೋ ECI ಪ್ರಕಾರ 2002ರಲ್ಲಿ ಇಲ್ಲ ಅಂದ್ರೆ ಅವರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಒಂದು ಮತದಾರರಿಗೆ 2 ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಅವ್ರು ಇಲ್ಲ ಅಂದ್ರೆ 11 ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದರಲ್ಲಿ 11 ಡಾಕ್ಯುಮೆಂಟ್ಸ್ ಯಾವುದಂದ್ರೆ ನಾನು ಹೇಳ್ತೀನಿ ನಿಮ್ಗೆ. ಇದರಲ್ಲಿ ಇದೆ, ಅದರಲ್ಲೂ ಕೂಡ ಬಹಳಷ್ಟು ಕಡೆ ಇರುತ್ತೆ. ಆ ರೀತಿ ಏನು ಸಮಸ್ಯೆ ಏನಿಲ್ಲ, ಅದರಿಂದ ಮಾಡಬಹುದು. ಸರ್ ಡಾಕ್ಯುಮೆಂಟ್ಸ್ ಇದಕ್ಕೆ BLO ಮನೆಗೆ ಬಂದ್ರೆ ಏನೇನು ಡಾಕ್ಯುಮೆಂಟ್ಸ್ ನಾವು ಇಟ್ಕೋಬೇಕು ಅದು ಮಾಹಿತಿ ಕೊಡಿ. ನೀವು ಮ್ಯಾಪಿಂಗ್ ಮಾಡಿದ್ರೆ ಯಾವ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಒಂದು ವಿಚಾರ. ಎರಡನೇ ವಿಚಾರ, ಮ್ಯಾಪಿಂಗ್ ಮಾಡಿಲ್ಲ ಅಂದ್ರೆ ಏನು 11 ಡಾಕ್ಯುಮೆಂಟ್ಸ್ ಇದಾವೆ, ಆ 11 ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಾದ್ರೆ ಒಂದು ಡಾಕ್ಯುಮೆಂಟ್ಸ್ ಬೇಕು. 11 ಕೆಲವರು ಏನೋ ಮಿಸ್ಗೈಡ್ ಆಗ್ತಿದೆ ಅಂದ್ರೆ ಫಸ್ಟ್ 11 ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋಂಥದ್ದು ಇಲ್ಲ. ಈಗ ರೀಸೆಂಟ್ ಆಗಿ ಪಾಸ್ಪೋರ್ಟ್ ಕೂಡ ಅದಕ್ಕೆ ಒಂದು ಸೇರ್ಪಡೆ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಈಗ ನಾವು ಆಧಾರ್ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ರೆ ECI ಏನ್ ಹೇಳ್ತಾ ಇದೆ ಅಂದ್ರೆ ಆಧಾರ್ ಫಾರ್ ಜಸ್ಟ್ ಐಡೆಂಟಿಫಿಕೇಶನ್ಗೆ ಅಷ್ಟೇ ನೀವು ಆಧಾರ ಉಪಯೋಗಿಸಿ ಅಂತ ಅವರು ಹೇಳ್ತಾ ಇದೆ. ಹಾಗಾಗಿ ನಾವು ಬೇರೆ 11 ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲಿ ಯಾವುದಾದ್ರೆ ಒಂದು ಡಾಕ್ಯುಮೆಂಟ್ಸ್ ಯಾವಾಗ ನಾವು ಮ್ಯಾಪಿಂಗ್ ಮಾಡಿಲ್ಲ ಅಂದ್ರೆ, ಮ್ಯಾಪಿಂಗ್ ನೀವು ಮಾಡಿದ್ದೀರಿ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಸಹಿ ಮಾಡಿ
ಅದರಲ್ಲಿ ನನಗೆ ಏನಾದ್ರೆ ಚೇಂಜಸ್ ಬೇಕು. ಉದಾಹರಣೆ ಹೆಸರು ತಪ್ಪಾಗಿರುತ್ತೆ. ಹೆಸರು ಮಿಸ್ಟೇಕ್ ಆಗಿದೆ. ಈಗ NAZIM ಅಂತ ನಿಜಾಮ್ ಅಂತ ಬರೀತಾರೆ, ಎಲ್ಲೊಂದ್ ಕಡೆ NAZEEM ಅಂತ ಬರೀತಾರೆ. ಸೊ ಇಲ್ಲ, ನನಗೆ ನನ್ನ ವೋಟರ್ ಲಿಸ್ಟ್ ಅಲ್ಲಿ ಈ ರೀತಿ ಇದೆ, ಆದ್ರೆ ನನಗೆ ಈ ರೀತಿ ಬೇಕು ಅಂತ ನೀವೇನಾದ್ರೆ ನಿಮ್ಗೆ ಅನ್ಸಿದ್ರೆ ಆ ಹೆಸರಿರುವಂತ ಡಾಕ್ಯುಮೆಂಟ್ಸ್ ನೀವು ಅದಕ್ಕೆ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಒಂದು. ಆಮೇಲೆ ಫಾರ್ಮ್ 6, 7, 8 ಅದು ಕಂಟಿನ್ಯೂಸ್ಲಿ ಇರುತ್ತೆ. ನೀವೇನಾದ್ರೆ ಹೊಸ ಸೇರ್ಪಡೆ ಇರ್ಬೋದು, ಏನಾದ್ರು ಚೇಂಜಸ್ ಇರ್ಬೋದು, ಅಡ್ರೆಸ್ ಚೇಂಜಸ್ ಇರ್ಬೋದು, ಅದರಲ್ಲಿ ನೀವು ಇದು ಮಾಡಿ ಕೊಡಬಹುದು. ಇನ್ನೊಂದು ವಿಷಯ ಅಂದ್ರೆ, ಈಗ ಫೋಟೋ ಹಳೇದಿರ್ತದೆ, ಇಲ್ಲ ಸರ್ ನನಗೆ ಫೋಟೋ ಬದಲಾವಣೆ ಆಗ್ಬೇಕು ಅಂದ್ರೆ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನೀವು ಕಲರ್ ಫೋಟೋ, ಅದಕ್ಕೆ ಎನ್ಯುಮರೇಷನ್ ಫಾರ್ಮಿಗೆ ನೀವು ಸ್ಟೆಪ್ ಮಾಡಿ ಕೊಟ್ಟರು ಕೂಡ ಕೊಡಬೇಕು. ಬ್ಯಾಕ್ ಸೈಡ್ ವೈಟ್ ಸ್ಕ್ರೀನ್ ಮೇಲೆ ಇರಬೇಕು, ಅದು ಅಟ್ಯಾಚ್ ಮಾಡಿಕೊಟ್ರು ಕೂಡ ನಿಮಗೆ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಸರ್, ಕಲರು ಮನೆ ಬಿಟ್ಟು ಬೇರೆ ಕಡೆ ಇರ್ತಾರ, ಊರಿಗೆ ಬಿಟ್ಟು ಹೋಗಿರ್ತಾರ, ಅವ್ರದ್ದು ಹೆಂಗ್ ಸರ್? ಈಗ ಇದು ಬಹಳಷ್ಟು ಮ್ಯಾಕ್ಸಿಮಮ್ ಎಲ್ಲ ಆಗುತ್ತೆ ಅಂದ್ರೆ, ಏನ್ ಪಟ್ಟಣ ಇದಾವೆ, ಏನ್ ಟೌನ್ಸ್ ಇದಾವೆ, ಅಲ್ಲಿ ಆಗ್ತವೆ. ಯಾಕಂದ್ರೆ ಬಾಡಿಗೆ ಮನೆ ಇರುತ್ತೆ. ಸೊ ಬಾಡಿಗೆ ಮನೆ ಈ ವರ್ಷ ಇಲ್ಲಿದ್ರೆ ಮುಂದಿನ ವರ್ಷ ಎಲ್ಲ ಒಂದ್ ಕಡೆ 6 ತಿಂಗಳು. ಸೊ ಇದಕ್ಕೇನಂದ್ರೆ ಇದರಲ್ಲಿ ವಿಶೇಷವಾಗಿ ಏನು ಪೊಲಿಟಿಕಲ್ ಪಾರ್ಟಿಯಿಂದ BLA ಮಾಡ್ತಾರೆ, BLA ಬೂತ್ ಲೆವೆಲ್ ಏಜೆಂಟ್. ಸೊ ಇವ್ರ ಪಾತ್ರ ಬಹಳ ಇರ್ತದೆ ಇದರಲ್ಲಿ. ಯಾಕಂದ್ರೆ ಪ್ರತಿ ಸರಿನೂ ECI ಏನ್ ಹೇಳ್ತಾ ಇದೆ, ಪೊಲಿಟಿಕಲ್ ಪಾರ್ಟಿ 7 ಏನು ನ್ಯಾಷನಲ್ ಪಾರ್ಟಿ ಇದೆ, ಅದು ಎವ್ರಿ ಸ್ಟೇಟ್ ಅಲ್ಲಿ 7 ನ್ಯಾಷನಲ್ ಪಾರ್ಟಿ ಬರ್ತವೆ. ಅವರಿಗೆ ಅವ್ರು ಪ್ರತಿ ಸರಿನೂ ಹೇಳ್ತಾ ಇದೆ, ನೀವು BLA ಕೊಡಿ, BLA ಕೊಡಿ ಅಂತ ನನಗೆ ಅನಿಸ್ತಿದ್ದು. BLA ಯಾಕೆ ಬೇಕು ಅಂದ್ರೆ, ಅಕಸ್ಮಾತ್ ನಾನು ಒಂದು ಬೂತ್ ಅಲ್ಲಿ BLA ಆಗಿದ್ದೀನಿ, ನನಗೆ 1200 ವೋಟ್ಸ್ ಇರ್ತವೆ. ಆ ವೋಟ್ ಅಲ್ಲಿ ನನಗೆ ಮ್ಯಾಕ್ಸಿಮಮ್ 200ರಿಂದ 300 ಜನ ಹಂಗೆ ಐಡೆಂಟಿಫಿಕೇಶನ್, ನಮ್ದು ಮನೆ ಎದುರುಗಡೆ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಮ್ಮ ರಿಲೇಷನ್ಸ್ ಇರ್ಬೋದು. ಅದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಶಿಫ್ಟ್ ಆಗಿರ್ತಾರೆ, ಇಲ್ಲ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ಹೋಗಿರ್ತಾರೆ, ಇಲ್ಲ ಕೆಲಸದ ಮೇಲೆ ಬೇರೆ ಕಡೆ ಹೋಗಿರ್ತಾರೆ. ಸೊ ಅವಾಗ ಏನಂದ್ರೆ, ನಿಮ್ಮ ವೋಟರ್ ಐಡಿಯಲ್ಲಿ ಏನ್ ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ ಆ BLO ಬರುತ್ತೆ. ಸಪೋಸ್ ನಂದು 144 ಬೂತ್ ನಂಬರ್, ನಂದು ಹೇಳ್ತೀನಿ ಉದಾಹರಣೆ, 144 ಬೂತ್ ನಂಬರ್, ನನ್ನ ಅಡ್ರೆಸ್ ಇರೋದು ಅಹಮದ್ ನಗರ 4ನೇ ಕ್ರಾಸ್ ಅಲ್ಲಿ ನಂದು ವೋಟಿಂಗ್ ಅಡ್ರೆಸ್ ಇರೋದು. ಆದ್ರೆ ನಾನು ವಾಸ ಮಾಡ್ತಾ ಇರೋದು ಹೈದರಳ್ಳಿ ನಗರ, ಬೂದಾಳ್ ರೋಡ್ ಅಲ್ಲಿ. ಸೊ ನನಗೆ ಹೆಂಗೆ BLO ಅಲ್ಲಿಗೆ ಬರ್ತಾರೋ? ಇಲ್ಲ, ಅಲ್ಲಿಗೆ BLO ಬರಲ್ಲ. BLO ಎಲ್ಲಿ ಬರ್ತಾರೆ? ಅಹಮದ್ ನಗರ 4ನೇ ಕ್ರಾಸ್ ನನ್ನ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾವ ಅಡ್ರೆಸ್ ಇದೆ ಆ ಅಡ್ರೆಸ್ಸಿಗೆ ಅವರು ಎನ್ಯುಮರೇಷನ್ ಫಾರ್ಮ್ ತರ್ತಾರೆ. ಸೊ ಅವಾಗ ಏನಾಗುತ್ತೆ, ನಾನು ಅಲ್ಲಿರ್ತೀನಿ. ಸೊ ನಾವೇನ್ ಮಾಡ್ಬೇಕು, BLA ಏನ್ ಇರ್ತಾರೆ ಆ ಬೂತಿಗೆ, ಅವ್ರಿಗೆ ಗೊತ್ತಿರ್ತದೆ. ಸೊ ಬೇರೆ ಬೇರೆ ಪಕ್ಷದ BLAs ಇರ್ತಾರೆ. ಸೊ ಅದರಲ್ಲಿ ಯಾರಿಗಾದ್ರೂ ಕೂಡ ಐಡೆಂಟಿಫಿಕೇಶನ್ ಇರುತ್ತೆ. ಅವರು ಅವಾಗ ನಮ್ಮ BLOಗೆ, ಇಲ್ಲ ಸರ್ ಇವ್ರು ಪರಿಚಯ ಇದ್ದಾರೆ, ತಡ್ರಿ ಇವ್ರಿಗೆ ಕಾಲ್ ಮಾಡ್ತೀನಿ, ಅವ್ರಿಗೆ ಕರೆಸ್ತೀನಿ. ಅಥವಾ ನೀವು BLAಗೆ ಒಂದು ಅವಕಾಶ ಏನಿದೆ ಅಂದ್ರೆ, ಫಸ್ಟ್ ಟೈಮ್ 50 ಅಪ್ಲಿಕೇಶನ್ ನೀವು ಕಲೆಕ್ಟ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಫಸ್ಟ್ ಟೈಮ್ ಆದ ನಂತರದಲ್ಲಿ 10 ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡುವಂತ ನಿಮಗೆ ಪ್ರಾವಿಷನ್ ಇದೆ ಪರ್ ಡೇ. ಸೊ ಹಾಗಾಗಿ ಆ ಒಂದು ಅಪ್ಲಿಕೇಶನ್ ನೀವು ಕಲೆಕ್ಟ್ ಮಾಡಿ ಅವ್ರಿಗೆ ತೆಗೆಸ್ಬಿಟ್ಟು ನೀವು ಸಹಿ ಮಾಡಿ ತಗೊಂಡು ಬಂದು BLOಗೆ ಕೊಡಿ ಅಂತ ಹೇಳಿದ್ರು ಕೂಡ ಅದು ಆಗುತ್ತೆ. ಸೊ ಸಮಸ್ಯೆ ಏನಾಗಲ್ಲ. ಸೊ ಅದೇ ನಮ್ಮ ಕೆಲಸ, BLA ಏನ್ ಕೆಲಸ ಇದೆ ಅದೇ ನಮ್ಮ ಕೆಲಸ. ಸೊ ಅದಕ್ಕೆ BLA ಈ ಒಂದು ಕೆಲಸಕ್ಕೆ ಜವಾಬ್ದಾರಿ ತಗೊಂಡು ಇನ್ನು ಬಹಳ ಈಸಿ ನಮ್ಮ ಏನು SIR ಇದೆ ಅದು ಆಗ್ಲಿಕ್ಕೆ ಆಗತ್ತೆ. ಸರ್, ಜೂನ್ 30ನೇ ತಾರೀಕಿಗೆ SIR ಸ್ಟಾರ್ಟ್ ಇದೆ. ಇದು ಡೇಟ್ ಲಾಸ್ಟ್ ಕೊನೆಯ ಡೇಟ್ ಎಲ್ಲಿ ಮಠ ಇದೆ? ಮತ್ ಸುಮ್ಮನೆ ಜನ ಆಯ್ತಲ್ಲ, ಇನ್ನು ಮಾಡ್ತಾರ ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರ. ಇದಕ್ಕೆ ಎಷ್ಟು ದಿನ ಅವಕಾಶ ಕೊಟ್ಟಿದೆ, ಎಷ್ಟು ಬೇಗ ಮಾಡಿಸ್ಕೋಬೇಕು ಅದು ಹೇಳಿ ಸರ್. ಈಗ ಏನ್ ನಮ್ಮ BLOಗಳು ಡೋರ್ ಟು ಡೋರ್ ಬರೋದು 30 ಜೂನ್ 2026ರಿಂದ 29 ಜುಲೈ 2026 ತನಕ. ಅಂದ್ರೆ 30/6/2026ರಿಂದ 29/7/2026ವರೆಗೂ ಅವರು 29 ಡೇಸ್, ಒಂದು ತಿಂಗಳ ಅಂತ ಅನ್ಕೊಳ್ಳಿ, ಅವರು ಡೋರ್ ಟು ಡೋರ್ ವಿಸಿಟ್ ಕೊಡ್ತಾರೆ. ಡೋರ್ ಟು ಡೋರ್ ವಿಸಿಟ್ 3 ಸರಿ ಅವ್ರು ವಿಸಿಟ್ ಕೊಡ್ತಾರೆ. 3 ಸರಿ ವಿಸಿಟ್ ಕೊಟ್ಟು 3 ಸರಿನೂ ಕೂಡ ಆ ಡೋರ್ ಬಾಗ್ಲಾಗಿದೆ ಅಥವಾ ಪರ್ಮನೆಂಟ್ ಶಿಫ್ಟಿಂಗ್ ಅಂತ ಹೇಳ್ತಾರೆ, ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟಾರೆ, ಬೇರೆ ಕಡೆ ಎಲ್ಲೋ ಓಟ್ ಆಗಿದೆ ಅವ್ರದ್ದು ಅಂತದ್ದು ಏನಾಗ್ತಾ ಇದೆ ಆಗಿದ್ರೆ, ಅವ್ರು 3ನೇ ಸರಿನೂ ಕೂಡ ಬಂದಿಲ್ಲ ಅಂದ್ರೆ ಅದು 3 ಸರಿ ಯಾವ್ಯಾವಾಗ ಅವ್ರು ವಿಸಿಟ್ ಕೊಟ್ಟಾರೆ ಆ ಡೋರಿಗೆ
ಆ ಡೋರ್ ವಿಸಿಟ್ ಕೊಡುವಂತ ದಿನಾಂಕ ಅಲ್ಲಿ ಮೆನ್ಷನ್ ಮಾಡಿ 3 ಸರಿ ಇದು ಅಲ್ಲಿ ಸ್ಟಿಕ್ ಮಾಡ್ಬಿಡ್ತಾರೆ ಒಂದು ಏನೋ ಸ್ಟಿಕ್ಕರ್ನ. ನಾವು 3 ಸರಿನೂ ಕೂಡ ಬಂದಿದ್ದೀವಿ, 3 ಸರಿನೂ ಕೂಡ ಅವ್ರು ಬಂದಿಲ್ಲ ಅಂತ ಅದು XYZ ಅವರು ಮೆನ್ಷನ್ ಮಾಡಿಬಿಡ್ತಾರೆ. ಸೊ ಇದು 29ನೇ ತಾರೀಕು ನಂತರದಲ್ಲಿ ಮತ್ ನಿಮ್ಗೆ ಏನಾಗುತ್ತೆ ನೋಡ್ರಿ, 30/2026 ಟು 29/7/2026 ತನಕ ಡೋರ್ ಟು ಡೋರ್ BLO ವಿಸಿಟ್ ಮಾಡ್ತಾರೆ. ಆಮೇಲೆ ಏನು ಬೂತ್ ಪೋಲಿಂಗ್ ಸ್ಟೇಷನ್ಸ್ ಏನ್ ನಮಗೆ ಎಲ್ಲೋ ಒಂದ್ ಕಡೆ ಹೊಸ ಏರಿಯಾ ಆಗಿದೆ, ಸೊ ಅಲ್ಲಿ ಬೂತ್ ಇಲ್ಲ, ಸೊ ಅದು ಕೂಡ ಕೇಳಲಿಕ್ಕೆ ಈಗ ಅವಕಾಶ ಇದೆ. ಸೊ ಆ ಡೇಟು ಕೂಡ ನಮಗೆ ಚುನಾವಣಾ ಇದು ಕೊಟ್ಟಿದೆ 29/7 ಏನಿದೆ ಅವಾಗ ನಾವು ಕೂಡ ಅರ್ಜಿನೂ ಕೂಡ ಕೊಡಬಹುದು. ಇಲ್ಲ ಈ ಒಂದು ಏರಿಯಾದಲ್ಲಿ ಬಹಳಷ್ಟು ಮತದಾನ ಇದೆ, ಮತದಾರರಿದ್ದಾರೆ, ಸೊ ಇಲ್ಲಿ ಬೂತ್ ಕೊಡಿ ಅಂತಾನು ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಆ ನಂತರದಲ್ಲಿ ಏನು ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಏನಿದೆ, ಈಗ ನಾವು ಇವರು ಡೋರ್ ಟು ಡೋರ್ ಹೋಗಿ ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡಿ ಇರ್ತಾರೆ, ಅದು ಎನ್ರೋಲ್ ಆಗುತ್ತೆ ಒಂದ್ಸರಿ ಏನೋ ನಾವು ಟ್ರಯಲ್ ಅಂತೀವಲ್ಲ, ಸೊ ಅವ್ರು ಎನ್ರೋಲ್ ಮಾಡ್ತಾರೆ ಒಂದ್ಸರಿ. ಯಾವ ಡೇಟಿಗೆ ಎನ್ರೋಲ್ ಮಾಡ್ತಾರೆ? 5ನೇ ತಾರೀಕು ಆಗಸ್ಟ್ 5ನೇ ತಾರೀಕಿಗೆ ಎನ್ರೋಲ್ ಆಗ್ತಾರೆ. ಸೊ ಅದರ ನಂತರದಲ್ಲಿ ಏನು 5ನೇ ತಾರೀಕಿಂದ 5/8/2026 4/9/2026 ನಮ್ಗೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ ಅವಕಾಶ ಇದೆ. ಏನು ನಂದು ಏನಾದ್ರೆ ಸ್ಪೆಲ್ಲಿಂಗ್ ಏನಾದ್ರೆ ನಾನು ರೆಡಿ ಮಾಡಿಸ್ಬೇಕು, ಇಲ್ಲ ನೀವು ನನ್ನ ಓಟ್ ಯಾಕೆ ಇದು ಮಾಡಿದಿರಿ, ಸೊ ನನ್ನ ಮನೆಗೆ ಯಾಕೆ ಬಂದಿಲ್ಲ, ಸೊ ಏನು XYZ ಏನಾದ್ರೆ ಕಾರಣ ಇದ್ರೆ ನೀವು ಕ್ಲೈಮ್ ಮಾಡ್ಲಿಕ್ಕೆ ನಿಮಗೆ 1 ತಿಂಗಳ ಕಾಲಾವಕಾಶ ಇದೆ. ಆ ನಂತರದಲ್ಲಿ ಏನಾಗುತ್ತೆ 5/8/26 3/10/2026 ಏನ್ ನೀವು ಏನ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಏನ್ ಹಾಕಿರ್ತೀರಿ ಅದರಲ್ಲಿ ಅವ್ರು ವೆರಿಫಿಕೇಶನ್ ಮಾಡ್ತಾರೆ. ಏನು ಇದು ಸಮಸ್ಯೆ, ಏನಾಗಿದೆ, ಸಮಸ್ಯೆ ಎಲ್ಲ ಬಗೆಹರಿದಿದೆಯೋ, ಅವ್ರಿಗೆ ಏನ್ ಅವ್ರು ಕೇಳಿರೋಂತಹ ಇದಕ್ಕೆ ಉತ್ತರಕ್ಕೆ ಪ್ರಶ್ನೆ ಏನ್ ಉತ್ತರ ಇದೆಯೋ ಎಲ್ಲ ಡಿಸ್ಕ್ಲೋಸ್ ಮಾಡಿಬಿಟ್ಟು ಫೈನಲ್ ಪಬ್ಲಿಕೇಶನ್ ಯಾವಾಗತ್ತೆ ಅಂದ್ರೆ 7ನೇ ತಾರೀಕು 10ನೇ ತಿಂಗಳು 2026 ಫೈನಲ್ ಏನು ನಮ್ಮ ಪಟ್ಟಿ ಪ್ರಕಟಣೆ ಆಗುತ್ತೆ. ಚುನಾವಣಾ ಪಟ್ಟಿ ಏನಿರುತ್ತೆ ಮತದಾರ ಪಟ್ಟಿ ಫೈನಲ್ 7/10/2026 ಪಬ್ಲಿಕೇಶನ್ ಆಗುತ್ತೆ. ಆಮೇಲೆ ಏನು ಈ ಕೆಲವ್ರದ್ದು ಡೆಲಿಟಿಗೆ ಬಂದ್ಬಿಡ್ತು, ಅವರಿಗೂ ಕೂಡ ಮುಂದೆ ಏನಿದೆ ಅವರು ಪುನಃ ಇದು ಹಾಕ್ಲಿಕ್ಕೆ ಅವಕಾಶ ಇದೆ. ಇದು ಫೈನಲ್ ಪಟ್ಟಿ ಆದ್ಮೇಲೆ ನಂತರ ಕೂಡ ಅದು ಫೈನಲ್ ಆ ನಂತರದಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಏನು ಅದಕ್ಕೆ ಕಂಡೀಷನ್ ಅಂದ್ರೆ ಮತ್ತೆ ನೀವು ಡಾಕ್ಯುಮೆಂಟ್ಸ್ ಬರ್ಬೇಕಾಗುತ್ತೆ, ಆ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗುತ್ತೆ. ಏನ್ ಡಾಕ್ಯುಮೆಂಟ್ಸ್ ಏನು ಎತ್ತ ಅಂತ ನಿಮ್ಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಮತ್ತೆ ನೀವು ಮತದಾನ ಸೇರಿಸ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಕೆಲವ್ರಿಗೆ ಗೊಂದಲ ಇದೆ, ನಾವು ಏನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಏನ್ ಡಾಕ್ಯುಮೆಂಟ್ಸ್ ಗೊತ್ತಾಗಲ್ಲ. ಕೆಲವರು ಕಾರ್ಮಿಕರು ಇರ್ತಾರೆ, ಕೆಲವ್ರು ಕೆಲಸ ಹೋಗರಿರ್ತಾರೆ, ಕೆಲವರಿಗೆ ಓದ್ಲಿಕ್ಕೆ ಬರಲ್ಲ, ಸಮಸ್ಯೆ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನ್ ಬೇಕು ಏನು ಈಗ ಅವ್ರಿಗೆ ಗೊತ್ತಿಲ್ಲದಿದ್ದು ಯಾವ್ಯಾವ ಡಾಕ್ಯುಮೆಂಟ್ಸ್ ಜೋಡಿಸ್ಕೊಂಡ್ ಬರ್ತಾರೆ. ಬಿಡಪ್ಪ, ಕೆಲವ್ರು ಏನಂದ್ರೆ ಏನ್ ಮಾಡೋದಪ್ಪ ನಮಗೆ ಗೊತ್ತೇ ಇಲ್ಲ ಅದ್ರ ವಿಚಾರ. ಬಹಳಷ್ಟು ಜನ ಮ್ಯಾಪಿಂಗ್ ಯಾಕೆ ಮಾಡಿಲ್ಲ ಅಂದ್ರೆ ಅವರಿಗೆ ಅಲ್ಲಿ ತನಕ ತಲುಪಲೇ ಇಲ್ಲ. ಈಗ ನಾನು ಕೂಡ ನನ್ನ ಒಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಾವು ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ನಾವು ಹೋಗಿ ರೀಚ್ ಮಾಡ್ಲಿಕ್ಕಾಗಿಲ್ಲ, ನಾವು ತಿಳಿಸ್ಲಿಕ್ಕಾಗಿಲ್ಲ ಏನ್ ಡಾಕ್ಯುಮೆಂಟ್ಸ್ ಏನ್ ಮಾಡ್ಬೇಕು ಅಂತ. ಈಗ ಏನಾಗಿದೆ ಅಂದ್ರೆ ಈಗ ಇದಕ್ಕೆ ನೀವು ಡಾಕ್ಯುಮೆಂಟ್ಸ್ ಏನ್ ಸಬ್ಮಿಟ್ ಮಾಡ್ಬೇಕು ಅನ್ನೋದು ಈಗ ಇದೆ. ಈಗ 11 ಡಾಕ್ಯುಮೆಂಟ್ಸ್ ನೀವು ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಮೊದಲನೇದಾಗಿ ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ PSUN ನಿಯಮಿತ ಉದ್ಯೋಗಿ ಪಿಂಚಣಿದಾರರಿಗೆ ನೀಡಲಾದ ಯಾವುದಾದ್ರೂ ಗುರುತಿನ ಚೀಟಿ, ಪೆನ್ಷನ್ ಪಾವತಿಸ ಆದೇಶ ಪತ್ರನೂ ಕೂಡ ನೀವು ಒಂದು ದಾಖಲೆ. ಈಗ 60 ವರ್ಷ ಆಗಿರ್ತದೆ, ಅವರಿಗೆ ಪೆನ್ಷನ್ ಬರ್ತಿರ್ತದೆ, ಸೊ ಆ ಪೆನ್ಷನ್ ಕೂಡ ಒಂದು ದಾಖಲೆ. ಎರಡನೇ ವಿಚಾರ 1/7/1987 ಮುಂಚೆ ಹುಟ್ಟಿರುವಂತರು, ಮೊದಲೇ ಹುಟ್ಟಿರುವಂತರು, ಅವ್ರಿಗೆ ಏನಂದ್ರೆ ಸರ್ಕಾರಿ ಸ್ಥಳೀಯ ಅಧಿಕಾರಿಗಳು, ಬ್ಯಾಂಕ್ಗಳು, ಅಂಚೆ ಕಚೇರಿ, ಪೋಸ್ಟ್ ಆಫೀಸ್, LIC, PSU,
ಗಳ ಭಾರತದ ನೀಡಿದ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ, ದಾಖಲೆ ಯಾವ್ಯಾವು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. 1987ಕ್ಕಿಂತ ಮೊದಲೇ ಹುಟ್ಟಿದ್ದರಂತರಿಗೆ ಸರ್ಕಾರ, ಸ್ಥಳೀಯ ಅಧಿಕಾರಿಗಳು, ಬ್ಯಾಂಕ್ಗಳು, ಅಂಚೆ ಕಚೇರಿ, LIC, PSUಗಳು ಭಾರತ ನೀಡಿದ್ದ ಯಾವುದೇ ಗುರುತಿನ ಚೀಟಿ ಅಥವಾ ಪ್ರಮಾಣ ಪತ್ರ ಅದನ್ನು ಕೂಡ ಒಂದು ದಾಖಲೆ. ಹೌದು. ಮೂರನೇದು, ಸುಕ್ಷೇಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣ ಪತ್ರ. ಏನ್ ಪ್ರಾಧಿಕಾರ ಇರುತ್ತೆ, ನಿಮ್ಮ ಹತ್ರ ಜನ ಇರೋ ಬರ್ತ್ ಸರ್ಟಿಫಿಕೇಟ್ ಇದೆ ಅಂದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೂಡ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್. ಸೊ ಪಾಸ್ಪೋರ್ಟ್ ರೀಸೆಂಟ್ ಆಗು ಕೂಡ ಅದನ್ನು ಇದು ಮಾಡಿದ್ದಾರೆ. ಸೊ ಐದನೇದು, ಮಾನ್ಯತೆ ಪಡೆದ ಮಂಡಳಿಗಳು ವಿಶ್ವವಿದ್ಯಾನಿಲಯ ನೀಡಿದ ಮೆಟ್ರಿಕ್ಯುಲೇಷನ್ ಶೈಕ್ಷಣಿಕ ಪ್ರಮಾಣ ಪತ್ರ. ಇನ್ನು ನೀವು ಓದಿದ್ರೆ ಅಲ್ಲಿಂದ ಕೊಟ್ಟಿರುವಂತ ನಿಮ್ಗೆ ಏನು ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯಿಂದ ಕೊಟ್ಟಿರುವಂತ ಸ್ಟಡಿ ಸರ್ಟಿಫಿಕೇಟ್ ಶೈಕ್ಷಣಿಕ ಪ್ರಮಾಣ ಪತ್ರ ಅದನ್ನು ಕೂಡ ಒಂದು ಡಾಕ್ಯುಮೆಂಟ್ಸ್ ಆಗುತ್ತೆ. ಸೂಕ್ಷ್ಮ ರಾಜ್ಯ ಪ್ರಾಧಿಕಾರದಿಂದ ನೀಡಲಾದ ಶಾಶ್ವತ ನಿವೇಶನ ಪ್ರಮಾಣ ಪತ್ರ, ಶಾಶ್ವತ ನಿವಾಸಿ ಪತ್ರ ಏನಿರುತ್ತಲ್ಲ ಅದು. ನಾನು ಕೂಡ ಮೀಟಿಂಗ್ ಅಲ್ಲಿ ನಾನು ನೋಡಿದಾಗ ಆ ಮೀಟಿಂಗ್ ಅಲ್ಲಿ ಹೇಳಿದ್ದು ನಿವಾಸಿ ಪತ್ರ ಈಗಲೇ ಬೇಕು, ಇಲ್ಲ ಹಳೆ ನಿವಾಸಿ ಪತ್ರ ಇದ್ರೂ ಕೂಡ ಅದು ಅಕ್ಸೆಪ್ಟೇಬಲ್ ಅಂತ ನಾನು ಕೂಡ ಒಂದು ಮೀಟಿಂಗ್ ಅಲ್ಲಿ ಕೇಳಿದ್ದೀನಿ. ಸೊ ಅರಣ್ಯ ಹಕ್ಕು ಪ್ರಮಾಣ ಪತ್ರ ಏನು ನಾವು ಏನೋ ಇದಕ್ಕೆ ಏನು ಫಾರೆಸ್ಟ್ರಿಗೆ ಏನಾದ್ರು ಲ್ಯಾಂಡ್ ಕೊಟ್ಟಿರ್ತೀವಿ, ಅವರಿಂದ ನಮಗೆ ಒಂದು ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅಕ್ವೈರೈಸೇಷನ್ ಅಥವಾ ಏನಾದ್ರೂ ಕೊಟ್ಟಿದ್ರೆ ಅವ್ರ ದಾಖಲೆ ಕೊಟ್ಟಿರುವಂತದ್ದು ಅದು ಅಥೆಂಟಿಕೇಟೆಡ್ ಗೌರ್ಮೆಂಟ್ ಇಂದ ಆಗಿರುತ್ತಲ್ಲ. ಸೊ ಅದು ಕೂಡ ಒಂದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್. OBC, SC, ST ಅಥವಾ ಸುಕ್ಷೇಮ ಪ್ರಾಧಿಕಾರದಿಂದ ನೀಡಲಾಗಿರುವ ಯಾವುದೇ ಜಾತಿ ಪ್ರಮಾಣ ಪತ್ರ. ಈಗ SC, ST ಸಮುದಾಯ, OBC ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ಇದ್ದೇ ಇರ್ತದೆ. ಸೊ ಅದು ಕೂಡ ಒಂದು ಡಾಕ್ಯುಮೆಂಟ್ಸ್ ಅಕ್ಸೆಪ್ಟೇಬಲ್. ರಾಷ್ಟ್ರೀಯ ನಾಗರಿಕ ನೋಂದಣ ಅದು ಎಲ್ಲೆಲ್ಲೋ ಅಸ್ತಿತ್ವದಲ್ಲಿಯೋ ಅದೇನು ರಾಷ್ಟ್ರೀಯ ನ್ಯಾಷನಲ್ ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರೆ ನಾಗರಿಕತೆ ಇದೆ ನಿಮ್ಗೆ, ಸೊ ನ್ಯಾಷನಲ್ ಸಿಟಿಸನ್ಸ್. ಸೊ ಅದಕ್ಕೂ ಕೂಡ ಒಂದು ನೀವು ಏನಾದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಿ, ಆ ರಿಜಿಸ್ಟ್ರೇಷನ್ ಇದ್ರೆ ಆ ರಿಜಿಸ್ಟ್ರೇಷನ್ ಸಿಟಿಸನ್ಶಿಪ್ ರಿಜಿಸ್ಟ್ರೇಷನ್ ಇದ್ರೂ ಕೂಡ ಅದು ಅಕ್ಸೆಪ್ಟೇಬಲ್. ಅದು ರಾಷ್ಟ್ರೀಯ ನಾಗರಿಕ ನೋಂದಣ ಅಂತ ಇದರಲ್ಲಿ ಮೆನ್ಷನ್ ಆಗಿದೆ. ಸೊ ಯಾವುದೇ ಶಾಸನಬದ್ಧ ಆಡಳಿತಾತ್ಮಕ ನಿರಂತರದ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ವಹಿಸುವ ಕುಟುಂಬ ನೋಂದಣ. ಸೊ ಯಾವುದೇ ಶಾಸನಬದ್ಧ ಅಂದ್ರೆ ಅದು ಏನು ವಿಧಾನಸಭಾ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಆಮೇಲೆ ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಇದರಿಂದ ಏನಾದ್ರೆ ನೀವು ಅಡಿಯಲ್ಲಿ ತಗೊಂಡಿರುವಂತ ಏನಾದ್ರೆ ಇದಿದೆಯಾ ಸರ್ಕಾರಿ ಅಧಿಕಾರಿಗಳಿಂದ ನೀವು ನಿರ್ವಹಿಸುವ ಕುಟುಂಬದ ನೋಂದಣ, ಅವರಿಂದ ಏನಾದ್ರೆ ನೋಂದಣ ತಗೊಂಡಿದ್ರಿ, ಏನಾದ್ರೆ ಅವರಿಂದ ಗೌರ್ಮೆಂಟ್ ಅಫಿಷಿಯಲ್ ಇಂದ ಏನಾದ್ರೆ ನೀವು ಅಧಿಕಾರಿಗಳಿಂದ ಏನಾದ್ರೆ ಪಡ್ಕೊಂಡಿದ್ರೆ ಇದು ಕೂಡ ಸ್ವಲ್ಪ ನನಗೂ ಕೂಡ ಇದು ಡೌಟ್ ಇದೆ. ಇದು 10ನೇ ಪಾಯಿಂಟ್. ಸೊ ಅದನ್ನು ಕೂಡ ಒಂದು ಡಾಕ್ಯುಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸರ್ಕಾರದಿಂದ ಪಡೆದ ಯಾವುದೇ ಭೂಮಿ ಮನೆ ಹಂಚಿಕೆ ಪ್ರಮಾಣ ಪತ್ರ. ಈಗ ಉದಾಹರಣೆಗೆ ನಮಗೆ ಇಲ್ಲಿ ಹಕ್ಕುಪತ್ರ ಕೊಟ್ಟರೆ ಆಶ್ರಯ ಯೋಜನೆ, ಅಂಬೇಡ್ಕರ್ ನಿವಾಸ್ ಯೋಜನಾ ಇರ್ಬೋದು, ಬೇರೆ ಬೇರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇರ್ಬೋದು. ಸೊ ನಿಮಗೆ ಏನಾದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ ಯಾವ್ದಾರೆ ಅದು ಭೂಮಿ ಇರ್ಬೋದು, ಭೂಮಿ ಅಂದ್ರೆ ಸೈಟ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಅಥವಾ ಮನೆ ಕೊಟ್ಟಿದ್ದಾರೆ, ಅದು ಕೂಡ ಒಂದು ದಾಖಲೆ. ಇದು 11 ದಾಖಲೆ ಇದೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದು ದಾಖಲೆ ನೀವು ಕೊಟ್ಟರು ಕೂಡ ಅದು ಅಕ್ಸೆಪ್ಟೇಬಲ್. ಸೊ ಇಷ್ಟಿದೆ ಸರ್. ಕಲ್ಲೆಯವರು 87ನೇ ಇಸ್ವಿಯಲ್ಲಿ ಹುಟ್ಟಿದ್ದು, ಅವರು ಏನ್ ದಾಖಲೆ ಕೊಡಬೇಕು? ಈಗ ಇದರಲ್ಲಿ 3 ಸ್ಟೇಜ್ ಮಾಡಿದ್ದಾರೆ ಸರ್. ಈಗ 1987ಕ್ಕಿಂತ ಮೊದಲೇ ಹುಟ್ಟಿರೋರು ಏನ್ ಕೊಡಬೇಕು ಅನ್ನೋದು ನೀವು ಪ್ರಶ್ನೆ ಕೇಳಿದ್ರಿ. ಅವರಿಗೆ ಜನ್ಮ ದಿನಾಂಕ, ಸ್ಥಳವನ್ನು ಸ್ಥಾಪಿಸುವ 12 ದಾಖಲೆಗಳ ಪಟ್ಟಿಯಿಂದ ಯಾವ್ದಾದ್ರೆ ಒಂದು, ಅದ್ ನಾವು ದಾಖಲೆ ಹೇಳಿದವಲ್ಲ ಅದರಲ್ಲಿ ಒಂದು ಯಾವ್ದಾದ್ರೆ ಕೊಡಬೇಕು. 1987ಕ್ಕಿಂತ ನಂತರ
ಅದು ದಿನಾಂಕನೂ ಕೂಡ ಮೆನ್ಷನ್ ಮಾಡಿದ್ದಾರೆ. 1/7/1987 ಇಂದ 2/12/2004 ಮಧ್ಯದಲ್ಲಿ ಯಾರು ಹುಟ್ಟಿದ್ದಾರೆ ಅವ್ರು ಏನ್ ದಾಖಲೆ ಕೊಡ್ಬೇಕಂದ್ರೆ ಜನ್ಮ ದಿನಾಂಕ ಸ್ಥಳವನ್ನು ದೃಢೀಪಡಿಸುವ ದಾಖಲೆ 1, ತಂದೆ ಅಥವಾ ತಾಯಿ ಹುಟ್ಟಿದ ದಿನಾಂಕ ಸ್ಥಳವನ್ನು ದೃಢಪಡಿಸುವ ದಾಖಲೆ 1. ಇದು ಇವ್ರು 2 ಕೊಡ್ಬೇಕು. ಯಾರು ಫಸ್ಟ್ 87ಕ್ಕಿಂತ ಮುಂಚೆ ಹುಟ್ಟಿರೋರು 1 ಕೊಡ್ಬೇಕು. ಏನು ದಿನಾಂಕ, ಜನ್ಮ ದಿನಾಂಕ ಮತ್ತೆ ಸ್ಥಳ ಸ್ಥಾಪಿಸುವ 12ರಲ್ಲಿ 1 ಯಾವ್ದಾದ್ರೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು. 1/7/1987 ಇಂದ 2/12/2004 ಮಧ್ಯ ಹುಟ್ಟಿರೋಂಥವ್ರು ಜನ್ಮ ದಿನಾಂಕ ಸ್ಥಳ ದೃಢೀಪಡಿಸುವ ದಾಖಲೆ 1, ತಂದೆ ಅಥವಾ ತಾಯಿ ಹುಟ್ಟಿದ ದಿನಾಂಕ ಸ್ಥಳ ದೃಢೀಪಡಿಸುವ ದಾಖಲೆ, ಇದು 2 ದಾಖಲೆ ಇವ್ರು ಕೊಡ್ಬೇಕು. ಇನ್ನೊಂದು ಸ್ಟೇಜ್ ಇದೆ, 3ನೇ ಸ್ಟೇಜು ಏನು 2/12/2004 ನಂತರದಲ್ಲಿ ಜನಿಸಿದವರು ಇಲ್ಲಿವರೆಗೂ ಅವ್ರು ಏನ್ ಕೊಡ್ಬೇಕು ದಾಖಲೆ ಅಂದ್ರೆ ಜನ್ಮ ದಿನಾಂಕ ಸ್ಥಳ ದೃಢೀಪಡಿಸುವ ದಾಖಲೆ 1, ತಂದೆ ಹುಟ್ಟಿದ ದಿನಾಂಕ ಸ್ಥಳ ದೃಢೀಪಡಿಸುವ ದಾಖಲೆ 2, 3ನೇದು ತಾಯಿ ಹುಟ್ಟಿದ ದಿನಾಂಕ ಸ್ಥಳ ದೃಢೀಪಡಿಸುವ ದಾಖಲೆ 3, ಯಾವುದೇ ಪೋಷಕರು ಭಾರತೀಯರು ಇಲ್ಲಿದ್ದೆ ಜನನದ ಸಮಯದಲ್ಲಿ ಪೋಷಕರ ಮಾನ್ಯ ಪಾಸ್ಪೋರ್ಟ್ ಮತ್ತು ವಿನ್ಯಾಸ, ಪಾಸ್ಪೋರ್ಟ್ ಅಥವಾ 3ನೇ ದಾಖಲೆ ಪಾಸ್ಪೋರ್ಟ್ ಅಥವಾ ವೀಸಾ, ಇದು 3 ದಾಖಲೆ ಯಾರು ಕೊಡಬೇಕು. 2/12/2024 2/12/2004 ನಂತರ ಇಲ್ಲಿವರೆಗೂ ಹುಟ್ಟಿರೋಂಥದ್ದು ಯಾರಿದ್ರು ಕೂಡ ಈ ದಾಖಲೆಗಳು ಕೊಡ್ಲಿಕ್ಕೆ ಅವಕಾಶ ಇದೆ. ಇದು 3 ಸ್ಟೇಜ್ ಮಾಡಿದ್ದಾರೆ ಸರ್. ಅಕಸ್ಮಾತ್ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾವ್ದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ನಾವು ಕೆಲಸದಲ್ಲಿ ಬ್ಯುಸಿ ಇದ್ದೀವಿ, SIR ಮಾಡಿಸಿಲ್ಲ ಅಂದ್ರೆ ಅವರಿಗೆ ಏನ್ ಪ್ರಾಬ್ಲಮ್ ಆಗತ್ತೆ, ಅದು ಸ್ವಲ್ಪ ಮಾಹಿತಿ ಕೊಡಿ. ಸೊ ಈಗ ನಾವು ಚುನಾವಣೆ ಏನ್ ನಮಗೆ ಪಟ್ಟಿ ಬೇಕು, ಚುನಾವಣೆ ಚೀಟಿ ಬೇಕು. ಯಾಕೆ ಚೀಟಿ ಬೇಕು ಅಂದ್ರೆ ಈ ದೇಶದಲ್ಲಿ ಮತದಾನ ಬಹುಮುಖ್ಯವಾದ ಒಂದು ಪ್ರಕ್ರಿಯೆ. ಏನೋ ನಾವು ಹಬ್ಬ ಅಂತ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ. ಏನ್ ಚುನಾವಣೆ ಬಂದಾಗ ಅದು ಒಂದು ಹಬ್ಬ. ಒಂದು ಹಬ್ಬಕ್ಕೋಸ್ಕರ ನಾವು ಮತದಾನ ಮಾಡ್ಲಿಕ್ಕೆ ಏನ್ ಬೇಕಂದ್ರೆ ನಮ್ಗೆ ಮತದಾರರ ಚೀಟಿ ಬೇಕು. ಅದು ನಮ್ಮ ಹತ್ರ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಬಹಳ ಬೇಜವಾಬ್ದಾರಿ ವಹಿಸ್ತಾ ಇದೀವಿ ಅನ್ನೋದು ಬರುತ್ತೆ. 1. 2ನೇ ವಿಚಾರ ಏನಂದ್ರೆ ಎಲ್ಲೋ ಬೇರೆ ಕಡೆಯಿಂದ ಬಂದು ವಾಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವ್ರ ಹತ್ರ ಈ ದಾಖಲೆ ಈಗ ಪ್ರಥಮವಾಗಿ ನೀವು ಮ್ಯಾಪಿಂಗ್ ಮಾಡಿಸ್ಕೋಬೇಕು. ಮ್ಯಾಪಿಂಗ್ ಮಾಡಿಸಿದ ನಂತರದಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ಬಂದ ನಂತರದಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ಕೊಳ್ಬೇಕು. ಅಲ್ಲಿ ನಿಮ್ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಇಲ್ಲವಾದಲ್ಲಿ ಮ್ಯಾಪಿಂಗ್ ಮಾಡಿಸಿಲ್ಲ ಅಂದ್ರೆ ಯಾವ್ದಾದ್ರೆ ಒಂದು ದಾಖಲೆ ಕೊಟ್ಟು ನೀವು ಮ್ಯಾಪಿಂಗ್ ಇದು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಒಂದು ಡಾಕ್ಯುಮೆಂಟ್ಸ್ ಕೊಟ್ರೆ ಅದು ಕೂಡ ಅಲ್ಲಿ ಕನ್ಸಿಡರ್ ಆಗುತ್ತೆ. ಅದು ಮಾಡಿಲ್ಲ ಅಂದ್ರೆ ಸೊ ಎಲ್ಲೋ ಒಂದ್ ಕಡೆ ಅನುಮಾನದ ರೀತಿಯಲ್ಲಿ ಬರುತ್ತೆ. ಅದಕ್ಕೆ ದೇಶದಿಂದ ಬಂದಾರ. ಅದಕ್ಕೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ERO ಅಂತ ಇರ್ತಾರೆ, ಎನ್ರೋಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ. ಕನ್ನಡದಲ್ಲಿ ಏನಂತಾರೆ ಅಂದ್ರೆ ಚುನಾವಣಾ ನೋಂದಣಾ ಅಧಿಕಾರಿಗಳು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ರು ಇರ್ತಾರೆ. ಅವರಿಂದ ಒಂದು ನಮಗೆ ನೋಟಿಸ್ ಬರುತ್ತೆ, ಅಂದ್ರೆ ಇಂಟಿಮೇಶನ್ ಬರುತ್ತೆ. ಈಗ ನೀವು ಎನ್ಯುಮರೇಷನ್ ಫಾರ್ಮ್ ತಗೊಂಡಿರಿ, ಫಿಲ್ ಮಾಡಿ ವಾಪಸ್ ಬಂದಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನೋಟಿಸ್ ಮಾಡ್ತಾರೆ. ಯಾಕೆ ಬಂದಿಲ್ಲ ಕಾರಣ ಕೇಳಿ. ಸೊ ನಾವು ಕೊಡಬೇಕು. ಯಾಕೆ ಅಂತ ನೀವು ಕೊಟ್ಟಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅನುಮಾನ ಬರುವಂತ ಸಿಚುವೇಶನ್ ಆಗುತ್ತೆ. ಸೊ ಈ ರೀತಿ ಇದೆ. ನೀವು ಇಲ್ಲ ನಾನು ಏನಾದ್ರು ಸಮಸ್ಯೆ ಅಂದ್ರೆ ಚಾಲೆಂಜ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಅದಕ್ಕೂ ಕೂಡ ನಿಮಗೆ ಆ ದಿನಾಂಕಗಳು ಹೇಳಿದ್ದೀನಿ ನಾನು. ಆ ಸಂದರ್ಭದಲ್ಲಿ ನೀವು ಕೇಳಬಹುದು, ನಾನು ಇರ್ಲಿಲ್ಲ, ಎಲ್ಲ ಹೊರಗೆ ಹೋಗಿದ್ದೆ ಅಂತ ನಂತರದಲ್ಲಿ ಅದಕ್ಕೂ ನೀವು ಚಾಲೆಂಜ್ ಮಾಡಿ ಅಲ್ಲಿ ERO ಹತ್ರ ಮತ್ತೆ AEROನು ಇರ್ತಾರೆ. ಸೊ ಇದಕ್ಕೆಲ್ಲ ಕೂಡ ಅವಕಾಶಗಳು ಇದಾವೆ. ಆದ್ರೆ ನನ್ನ ಪರ್ಸನಲಿ ರಿಕ್ವೆಸ್ಟ್ ಏನಂದ್ರೆ ಅಲ್ಲಿ ತನಕ ಬರೋದು ಬೇಡ. ನಮ್ದು ಏನಿದೆ ಮ್ಯಾಪಿಂಗ್ ಇದೆ, ಮ್ಯಾಪಿಂಗ್ ಆಗಿಲ್ಲ ಇನ್ನೂ ಕೂಡ ನಾಳೆ ತನಕ ಕೂಡ ಸಮಯ ಇದೆ. ಅಂದ್ರೆ ಮೋಸ್ಟ್ಲಿ ನನಗೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ, 30ನೇ ತಾರೀಕು SIR ಪ್ರೊಸೆಸ್ ಚಾಲು ಆಗ್ತಾ ಇದೆ ಅಂದ್ರೆ 29 ರಾತ್ರಿನೇ ಮತದಾನ ಪಟ್ಟಿ ಇದು ಫ್ರೀಸ್ ಆಗುತ್ತೆ ಅಂತ
ಯಾವ ಕೂಡ ಏನ್ ನೀವು ಡೆಲಿಟ್ ಇರ್ಬೋದು, ಎಡಿಷನ್ ಇರ್ಬೋದು, ಶಿಫ್ಟಿಂಗ್ ಇರ್ಬೋದು, ಹೊಸ ಸೇರ್ಪಡೆ ಇರ್ಬೋದು, ಯಾವುದು ಆಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ. ಮತ್ತೆ ನೀವು ಮ್ಯಾಪಿಂಗ್ ಮಾಡ್ಲಿಕ್ಕೂ ಕೂಡ ಅದು ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ನನಗೆ ನನ್ನ ಅನುಭವ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಅದು ಏನ್ ನೀವು ಡೇಟ್ ಹೇಳಿದ್ವಲ್ಲ 7/10/2026 ತನಕ ಏನ್ ಈ SIR ಪ್ರಕ್ರಿಯೆ ಕೊನೆ ಹಂತ ಮುಗಿದ ಮೇಲೆ ಆ ನಂತರದಲ್ಲಿ ಏನಾದ್ರು ಓಪನ್ ಆಗ್ಬೋದು. ಅಲ್ಲಿವರೆಗೂ ಕೂಡ ಈ ಪ್ರೊಸೆಸ್ ಸ್ಟಾಪ್ ಆಗುತ್ತೆ ಅಂತ ನನಗೆ ನನ್ನ ಒಂದು ಅನುಭವ ನಾನು ಹೇಳ್ತಾ ಇದ್ದೀನಿ. ಇನ್ನು ಕೂಡ ಇದು ಹೆಚ್ಚಿಗೆ ನಾನು ಕೇಳಬೇಕಾಗ್ತದೆ. ಸೊ ಈ ರೀತಿ ಇದೆ. ಸೊ ಅಲ್ಲಿವರೆಗೂ ನಾವು ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಮ್ಗೆ ಯಾಕೆ ಸಂಕೋಚ? ಕೆಲವರು ವಿರೋಧಿಸ್ತಿದ್ದಾರೆ, ಎಲ್ಲೋ ಒಂದ್ ಕಡೆ ಹಂಗಾಗಿದೆ ಹಿಂಗಾಗಿದೆ, ಹೌದು. ಆದ್ರೂ ಕೂಡ ಈಗ ಕೇಂದ್ರ ಸರ್ಕಾರ ಮಾಡಿದೆ ಅಂದ್ಮೇಲೆ ನಾವು ಅದಕ್ಕೆ ನಾವು ಮಾಡಲೇಬೇಕಾಗುತ್ತೆ. ಮಾಡಿಸ್ಕೊಳ್ಳಿದ್ರೆ ಸೂಕ್ತ. ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಹೋರಾಟಗಳು ಮಾಡಿದ್ದಾರೆ, ವಿರೋಧನೂ ವ್ಯಕ್ತಪಡಿಸಿದ್ದಾರೆ. ಆದ್ರೂ ಕೂಡ ನಾವು ಒಂದು ನಾಗರಿಕರಾಗಿ ಮಾಡಿಸ್ಕೊಂಡ್ರೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಎಲ್ಲೋ ಒಂದ್ ಕಡೆ ನಾವು ಕೂಡ ನಮ್ಮ ಮನಸ್ಸಲ್ಲಿ ಏನೋ ಇದೆ, ಆದ್ರೂ ಕೂಡ ಮಾಡಿಸ್ಕೊಂಡ್ರೆ ಸೂಕ್ತ. ಇಷ್ಟು ದಾಖಲೆಗಳು ಕೊಟ್ಟು ನಾವು ಮಾಡಿಸ್ಕೊಳ್ಳೋಕ್ಕಿಂತ ಮ್ಯಾಪಿಂಗ್ ಮಾಡಿಸಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಟ್ರೆ ಒಳ್ಳೇದು. ಮತ್ತೆ ವಿಶೇಷವಾಗಿ BLAಗಳು ದಯಮಾಡಿ BLAಗಳು ಕೆಲವು ಏನಂದ್ರೆ ಕಾಟಾಚಾರ ಕೊಡೋದು ಬೇಡ ಅಂತ. ಸುಮ್ಮನೆ ಇಲ್ಲಪ್ಪ ನಾನು ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ, ನಾನು BLAಗಳು ಕೊಡಬೇಕು. ದಾವಣಗೆರೆ ದಕ್ಷಿಣದಲ್ಲಿ 284 ಬೂತ್ಗಳು ಇದಾವೆ ಸರ್. 84 ಬೂತ್ ಅಂದ್ರೆ 284 BLA. 7 ಪಕ್ಷ ಅಂದ್ರೆ ಅದರಲ್ಲಿ ನನಗೆ ಅನ್ಸ್ದಂಗೆ ಕಾಂಗ್ರೆಸ್, BJP, JDS, ಆಮ್ ಆದ್ಮಿ ಪಾರ್ಟಿ ಈ ಪಕ್ಷಗಳು ಮ್ಯಾಕ್ಸಿಮಮ್ BLAಗಳು ಕೊಟ್ಟಿದ್ದಾರೆ ಅಂತ ಇಲ್ಲಿ ಮಾಹಿತಿ ನಾನು ನೋಡಿದೆ. ನಮ್ಮವು ಕೂಡ ಕಡಿಮೆ ಇದೆ. ಸೊ 4 ಪಕ್ಷದ BLA ಅಂದ್ರೆ ಒಂದು ಬೂತ್ ಅಲ್ಲಿ 4 BLAಗಳು ಆಯ್ತು, ಒಬ್ಬ BLO, 5 ಜನ ಆಯ್ತು. 5 ಜನ ಸೇರಿ ನಾವೇನಾದ್ರೆ ಕೈ ಜೋಡಿಸಿ ಆ ಒಂದು ಬೂತ್ ಅಲ್ಲಿ 1000 1200 ಮತ ಇರುವಂತ ಬೂತ್ ಅಲ್ಲಿ ನಾವು ನಿಷ್ಠೆಯಿಂದ ಆ ಏನ್ ಪೀರಿಯಡ್ ಇದೆ, ಒಂದು ತಿಂಗಳು 30ನೇ ತಾರೀಕು ಜೂನ್ ಇಂದ ಜುಲೈ 29ನೇ ತಾರೀಕು ನಾವು ನಿಷ್ಠೆಯಿಂದ ಏನಾದ್ರೆ ನಾವು ಇಲ್ಲ ನಮ್ಮ ಮತ ನಾವು ಉಳಿಸ್ಕೊಳ್ಳಬೇಕು, ನಮ್ಮ ಮತದಾರನ್ನ ಉಳಿಸ್ಕೊಳ್ಳೇಬೇಕು, ನಮ್ಮ ಮತ ಈ ದೇಶಕ್ಕಾಗಿ ಅವಶ್ಯಕತೆ ಇರುವಂತ ಮತ, ಇದು ನಮ್ಮ ಜವಾಬ್ದಾರಿ ಅಂತ ಏನಾದ್ರು ನಾವೆಲ್ಲ ಸೇರಿ ಕೆಲಸ ಮಾಡಿದ್ರೆ ಡೆಫಿನೆಟ್ ಅಲ್ಲಿ ನಾವು ಅದು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇದಕ್ಕೆ ಏನಂದ್ರೆ ನಾವು ಎಲ್ಲ ಸೇರಿ ಕೆಲಸ ಮಾಡ್ಬೇಕಾಗಿದೆ. ಇಲ್ಲಿ ಎಲ್ಲೋ ಕೂಡ ರಾಜಕೀಯ ಪಕ್ಷ ಎಲ್ಲರ ಜವಾಬ್ದಾರಿ ಇದೆ ಇರಲಿ. ಕೆಲವರು ಈಗ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋ ವಿಚಾರ ಬಂತು. ಈಗ ಯಾರು ಮಾಡ್ಬೇಕಪ್ಪ, BLO ಮಾಡ್ಬೇಕಾ, BLA ಮಾಡ್ಬೇಕಾ, ಈ ಅದರ್ಸ್ ಮಾಡ್ಬೇಕಾ? ಒಂದ್ ಮನೆಗೆ ಒಂದ್ ಫಾರಮ್ಗಳು ಎಷ್ಟು ಕೊಡ್ತಾರೆ? ಒಂದು ಮನೆಗೆ ಅನ್ನಕ್ಕಿಂತ ತಪ್ಪ ಹೆಸರು ಬರೀತಾರ, ಮತ್ತದು ರಿಜೆಕ್ಟ್ ಆಗ್ಬೋದು. ಹೌದು. ಅದಕ್ಕಾಗಿ ಎಷ್ಟು ಪೇಪರ್ ಕೊಡ್ತಾರ, ಯಾವ ನಮೂನಿ ಬರ್ಕೋಬೇಕು, ಅದು ಸ್ವಲ್ಪ ಮಾಹಿತಿ ಕೊಡಿ. ಒಂದು ವೋಟರ್ಸಿಗೆ 2 ಫಾರ್ಮ್ ಬರುತ್ತೆ. ನಾವೇನ್ ಮಾಡ್ಬೇಕಂದ್ರೆ ಈಗ BLO ನಮ್ಗೆ ಏನು ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ನಂತರದಲ್ಲಿ ನಾವೊಂದು ಜೆರಾಕ್ಸ್ ಮಾಡ್ಕೊಂಡು ಡೆಮೋ ಏನಾದ್ರು ಇಟ್ಕೊಂಡು ಫಸ್ಟ್ ನಾವು ಫಿಲ್ ಮಾಡ್ಕೋಬೇಕು. ಡೆಮೋ ಮಾಡ್ಕೊಂಡು ಫೈನಲ್ ಇದು ಕನ್ಫರ್ಮ್ ಅಪ್ಪ ಅಂದಾಗ ನಾವು ಆ ಫಾರ್ಮ್ ಫಿಲ್ ಮಾಡ್ಬೇಕು. 2 ಫಾರ್ಮ್ ಇರುತ್ತೆ. 2 ಫಾರ್ಮ್ ಫಿಲ್ ಮಾಡಿ ನಾವು BLO ಕೊಟ್ರೆ BLO ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಸಹಿ ಕೊಡಬೇಕು. ಕೆಳಗೆ ಏನು ಮತದಾರ ಯಾರಿದ್ದಾನೆ ಅವನು ಸಹಿ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ಮನೆ ಯಜಮಾನ ಅದೇ ತಂದೆ ಅವರಿಗೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದಕ್ಕಿಂತ ನೀವು ಮಾಡಿದ್ರೆ ಮತದಾರರು ಮಾಡಿದ್ರೆ ಸೂಕ್ತ, ಅವ್ರು ಮಾಡ್ಬೇಕು. ಸೊ ಅವ್ರು ಮಾಡಿ 2 ಫಾರ್ಮ್ ಕೊಟ್ಟಾಗ BLO 2 ಫಾರ್ಮ್ ಇಶ್ಯೂ ಮಾಡಿ 1 ಫಾರ್ಮ್ ಅವ್ರು ಸೈನ್ ಮಾಡಿ ಒಂದು ಅಕ್ನಾಲಜ್ಮೆಂಟ್ ಮುಖಾಂತರ ನಮ್ಗೆ 1 ಫಾರ್ಮ್ ವಾಪಸ್ ಕೊಡ್ತಾರೆ. ಅದನ್ನ ಅಕಸ್ಮಾತ್ ಈ BLO ಕೊಡ್ತಾರಲ್ಲ ಒಂದು ಫಾರಂ ಏನೋ ತಪ್ಪಾಗಿ ಏನು ಹೆಸರು ಗೇಜ್ ಹೊಡೆದಿ ಅದು ಫಾರಂ ಹೋದ್ರೆ ಮತ್ತೆ ಇನ್ನೊಂದು ಫಾರಂ ಕೊಡ್ತಾರ? ಇಲ್ಲ, ಒಬ್ರಿಗೆ 2 ಫಾರ್ಮ್. ಯಾಕಂದ್ರೆ ನೀವು ನಮ್ಮ ಗಮನ ಇಟ್ ಕೇಳಿ, ಏನು ನಮಗೆ ಎನ್ಯುಮರೇಷನ್ ಫಾರ್ಮ್ ಬರುತ್ತಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಕೆಲವು ಅಂಶಗಳು ಅಲ್ಲಿಂದಾನೇ ಫಿಕ್ಸ್ ಆಗಿ ಬರ್ತಾ ಇದಾವೆ. ಈಗ ನಿಮ್ ಬೂತ್ ನಂಬರ್ 144 ಅಂತ ಕಟ್ರಿ, ಅದು ಮೆನ್ಷನ್ ಆಗಿರ್ತದೆ, ಅಲ್ಲಿ ನಿಮ್ ಹೆಸರು ಮೆನ್ಷನ್ ಆಗಿರ್ತದೆ. ಆಮೇಲೆ ನಿಮ್ ವಿಧಾನಸಭಾ ಕ್ಷೇತ್ರ ಅವೆಲ್ಲ ಡೀಟೇಲ್ ಎಲ್ಲ ಮೆನ್ಷನ್ ಆಗಿ ಬಂದಿರ್ತದೆ. ಹಾಗಾಗಿ ಅಥೆಂಟಿಕೇಟೆಡ್ ಫಾರ್ಮ್ ಅದು ಒಂದ್ ಜೆರಾಕ್ಸ್ ಮಾಡಿ ಡೆಮೋ ಮಾಡ್ಕೊಳ್ಳೇಬೇಕಿದೆ. 2-3 ಸರಿ ಡೆಮೋ ಮಾಡಿ, ಇಲ್ಲ ನನಗೆ ಯಾಕೋ ಬರೆಯಕ್ ಬರ್ತಾ ಇಲ್ಲ, ಒಳ್ಳೆ ಬರೆಯರ್ನ ನೀವು ಬೇಕಿದ್ರೆ ಹೇಳಿ. BLAಗಳಿಗೆ ಬಹಳಷ್ಟು ನಾಲೆಡ್ಜ್ ಇರ್ತದೆ. BLA ಇಂದಾನು ಕೂಡ ಬರ್ಸ್ಲಿಕ್ಕೆ ಅವಕಾಶ ಇದೆ ನನಗೆ ಅನ್ಸಂಗೆ. ಯಾಕಂದ್ರೆ ಹೆಚ್ಚು BLOಗಳಿಗೆ ನಾವು ಅವಲಂಬಿತ ಆಗ್ಬಿಟ್ರೆ
ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಒತ್ತಡ ಆಗಿಬಿಡುತ್ತೆ. ಸೊ ಆ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ನಾವು BLAಗಳು ಸ್ವಲ್ಪ ವರ್ಕ್ ಮಾಡಿದ್ರೆ ಇನ್ನೂ ಸೂಕ್ತ. ಮತ್ತೆ ಇನ್ನೊಂದು ವಿಚಾರ, ಆನ್ಲೈನ್ ಕೂಡ ಭರ್ತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಇವತ್ತು ಒಂದು ಇದು ನೋಡ್ತಾ ಇದ್ದೆ. ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು EC ನವರು ಏನು ನಮ್ಮ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಅವರು ಒಂದು ಕಾನ್ಫರೆನ್ಸ್ ಮಾಡಿದ್ದಾರೆ. ಅದನ್ನ ನಾನು ನೋಡ್ತಾ ಇದ್ದೆ. ಆನ್ಲೈನ್ ಅಲ್ಲೂ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಅಂತ ಅವರು ಹೇಳಿ ನಾನು ಕೇಳಿದ್ದೀನಿ ಅದು. ಸೊ ಇನ್ನೊಂದ್ಸರಿ ನೋಡ್ಕೋಬೇಕಾದ ಇದು ಕೂಡ ಅವಕಾಶ ಇದೆ. ಒಟ್ಟಾಗಿ ನೀವು ಏನಾದ್ರೆ ಮಾಡಿ ನಿಮ್ದು ಮತ ನೀವು ಉಳಿಸ್ಕೊಳ್ಳಿ, ಬೇರೆಯವ್ರ ಮತ ಉಳಿಸ್ಕೊಳ್ಳಿಕ್ಕೆ ನೀವು ಎಲ್ಲ ಪ್ರಯತ್ನ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಎಲ್ಲರಿಗೂ ಸೇರಿ ಕೈ ಜೋಡಿಸಿ ಈ ಏನ್ SIR ಗೆ ನಾವು ಸಕ್ಸಸ್ ಮಾಡಬೇಕಾಗಿದೆ. ಸರ್, ಕೊನೆಯಾಗಿ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ಇದಕ್ಕೆ ಉತ್ತರ ಕೊಡಿ. ಈಗ BLO ಬಂದ್ರೆ ಕೆಲವರು ಮನಿ ಬಿಟ್ಟು ಬೇರೆ ಕಡೆ ಶಿಫ್ಟಿಂಗ್ ಆಗಿರ್ತಾರ, ಅವರಿಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ. ಈಗ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೆ ಅವರು ಕಾಂಟ್ಯಾಕ್ಟ್ ನಂಬರ್ ಇದ್ರೆ BLO ಫೋನ್ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಬೇರೆ ನಂಬರ್ ತಗೊಂಡಿದ್ದಾರೆ. ಕೆಲವು ಒಬ್ರು ನಿಮ್ಮ ವೋಟರ್ ಲಿಸ್ಟಿಗೆ ಮೊಬೈಲ್ ನಂಬರೇ ಜೋಡಣೆ ಮಾಡ್ಕೊಂಡಿಲ್ಲ. ಸೊ ಅದು ಕೂಡ ಸಮಸ್ಯೆ. ಅವಾಗ BLA ಏನಾದ್ರೂ ಇದ್ರೆ ಅವ್ರಿಗೆ BLA ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ಕರೆ ಮಾಡಿ ಏನ್ ಫಾರ್ಮ್ ಇದೆ, ಎನ್ಯುಮರೇಷನ್ ಫಾರ್ಮ್ ಅವ್ರು ಕೊಟ್ಟು ಭರ್ತಿ ಮಾಡಿ ಕೊಡುವಂತ ವ್ಯವಸ್ಥೆನೂ ಆಗ್ಬೇಕಾಗಿದೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನಾನು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅವ್ರಿಲ್ಲ ಅಂದ್ರೆ ಏನು? ಇಲ್ಲ ಅಂದ್ರೆ BLOಗೆ ನೀವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ BLOs ಡೀಟೇಲ್ ಬೇಕಾಗುತ್ತೆ. ಈಗ 159 ಬೂತ್ ನಂಬರ್ ಇದೆ, ಅವ್ರ BLO ಯಾರು ಗೊತ್ತಿಲ್ಲ ಅಂದ್ರೆ ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಹತ್ರ 284 ಬೂತ್ BLOs ಇದಾರಲ್ಲ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ನಾನು ಬೇಕಿದ್ರೆ PDF ನಾನು ಕಳ್ಸಿರ್ತೀನಿ. ಯಾವ ಬೂತ್ ಇಂದ ನಂಬರ್ ಬೇಕು ಅವ್ರು ಆ ಬೂತಿಗೆ ಬೂತ್ ಏಜೆಂಟ್ ಇದು ಆಫೀಸರಿಗೆ ಫೋನ್ ಮಾಡಿ, ಅವ್ರು ಬಂದು ನಿಮಗೆ ಕೊಟ್ಟಿಲ್ಲ ಅಂದ್ರೆ ನೀವೇ ಫೋನ್ ಮಾಡಿ. ನೀವು ಫೋನ್ ಮಾಡಿ, ಸರ್ ನಮ್ದು ಈ ರೀತಿ ಓಟ್ ಇದೆ, ಎನ್ಯುಮರೇಷನ್ ಫಾರ್ಮ್ ಬೇಕು ಅಂತ ನೀವು ನಿಮ್ಮ ಒಂದು ವೋಟರ್ ಲಿಸ್ಟ್ ತೋರಿಸಿದ್ರೆ ಅವ್ರು ಕೊಡ್ತಾರೆ. ನಮ್ ಜವಾಬ್ದಾರಿ ನಾವು ಅವ್ರು ಕಲೆಕ್ಟ್ ಮಾಡ್ಕೊಂಡು ಭರ್ತಿ ಮಾಡಿ ನಾವೇ ಕಾಲ್ ಮಾಡಿ ಮುಟ್ಸಿ. ಮತ್ತೆ ಇನ್ನೊಂದು ವಿಚಾರ, ಮುಟ್ಸಿದ ನಂತರದಲ್ಲಿ BLO ಅದು ಅಪ್ಲೋಡ್ ಆಗ್ಬೇಕಾಗುತ್ತೆ. ಅದು ಅಪ್ಲೋಡ್ ಆಗೋದು ಮುಖ್ಯವಾದ ವಿಚಾರ. ಅದು ಅಪ್ಲೋಡ್ ಮಾಡೋದು ಯಾರು? BLO ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅವತ್ತಿಂದ ಅವತ್ತು ದಿವಸ ಅಪ್ಲೋಡ್ ಆದ್ರೆ ಸೂಕ್ತ. ಇದು ನಾವು ಮಾಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಾವು SIR ಬಗ್ಗೆ ಕೆಲವು ಮಾಹಿತಿ ಕೇಳಿದ್ವಿ. ನಮ್ಮ SK ಆದಿಲ್ ಖಾನ್ ಅವರು ಎಲ್ಲ ಮಾಹಿತಿ ಹೇಳಿದಾರ.